ಪೀಠದಲ್ಲಿ ಅರ್ಜಿ ವಿಚಾರಣೆ ಇವತ್ತು. ಶಾಂತಿ ಸಭೆಯನ್ನ ಈಗಾಗಲೇ ಸರ್ಕಾರದ ಸಮ್ಮುಖದಲ್ಲಿ ನಡೆಸಲಾಗಿದೆ. ಅದರಲ್ಲಿ ಏನೇನು ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ನೀಡ್ತಾರೆ. ಕಲಬುರಗಿ ಜಿಲ್ಲಾಡಳಿತದ ವರದಿ ಮೇಲೆ ಈಗ ಪೆರೇಡ್ ಭವಿಷ್ಯ ಇದೆ. ಶಾಂತಿ ಸಭೆಯ ಸಂಬಂಧಪಟ್ಟಂತೆ ಕೂಡ ಸರ್ಕಾರ ಮಾಹಿತಿಯನ್ನ ಕೊಡುತ್ತೆ. ಇವತ್ತು ಮಹತ್ವದ ಆದೇಶವನ್ನ ಹೈಕೋರ್ಟ್ ನೀಡಲಿದೆ. ಏನಾಗುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಕುತೂಹಲ ಕೂಡ ಇದೆ. ಇವತ್ತು ಅರ್ಜಿ ವಿಚಾರಣೆಯನ್ನ ನಡೆಸುತ್ತೆ ಹೈಕೋರ್ಟ್. ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಂತಿ ಸಭೆಯನ್ನ ಕೂಡ ನಡೆಸಲಾಗಿದೆ. ಆ ಶಾಂತಿ ಸಭೆಯಲ್ಲಿ ಏನೇನು ನಿರ್ಧಾರಗಳಾದ್ವು, ಏನೇನು ಮಾಹಿತಿಗಳು ಬಂದ್ವು, ಅದರ ಜೊತೆಯಲ್ಲಿ ಯಾವೆಲ್ಲ ಮನವಿಗಳಿದ್ವು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆ ಇಡೀ ವರದಿಯನ್ನ ಇವತ್ತು ನೀಡಲಾಗುತ್ತೆ. ಈ ಪಥಸಂಚಲನದ ಜಟಾಪಟಿಗೆ ತೆರೆ ಬೀಳುತ್ತಾ, ಏನಾಗುತ್ತೆ, ಕೋರ್ಟ್ ಏನಂತ ಆದೇಶವನ್ನ ನೀಡುತ್ತೆ ಅನ್ನುವಂತ ಸಾಕಷ್ಟು ಪ್ರಶ್ನೆಯ ಜೊತೆಗೆ ಇವತ್ತು ಪಥಸಂಚಲನದ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಪೆರೇಡ್ ನಡೆಯುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಹೈಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ಸದ್ಯಕ್ಕಿದೆ. ಸಭೆಯಲ್ಲಂತೂ ಗಲಾಟೆ ಆಯಿತು, ಆದರೆ ಆ ನಂತರದಲ್ಲಿ ಏನಾಗುತ್ತೆ, ಶಾಂತಿ ಸಭೆಯಲ್ಲಿ ಒಂದಷ್ಟು ಗಲಾಟೆಯ ನಂತರದಲ್ಲಿ ಈ ಪಥಸಂಚಲನದ ಚೆಂಡು ಸದ್ಯಕ್ಕೆ ಹೈಕೋರ್ಟ್ ಅಂಗಳದಲ್ಲಿದೆ. ಕಲಬುರಗಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ನಡೆಸಿದ್ರು. ಭಾರಿ ಹೈಡ್ರಾಮಾ ಕೂಡ ಆಯಿತು. ಆರ್ಎಸ್ಎಸ್ ಭೀಮಾರ್ಮಿ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಕೊನೆಯಲ್ಲಿ ಯಾವುದೇ ರೀತಿಯ ಅಂತಿಮ ತೀರ್ಮಾನಕ್ಕೂ ಕೂಡ ಬರೋದಕ್ಕೆ ಸಾಧ್ಯ ಆಗಿಲ್ಲ ಆ ಶಾಂತಿ ಸಭೆಯಲ್ಲಿ. ಹಾಗಾಗಿ ಇವತ್ತು ಹೈಕೋರ್ಟ್ ನೀಡುವಂತ ತೀರ್ಪು ಏನಾಗಿರುತ್ತೆ ಅನ್ನುವಂತ ಪ್ರಶ್ನೆ ಜೊತೆಗೆ ಕುತೂಹಲ ಕೂಡ ಸದ್ಯಕ್ಕಿದೆ. ಕೋರ್ಟ್ ಯಾವ ತೀರ್ಪು ಕೊಡುತ್ತೆ ಅನ್ನುವಂತ ಕುತೂಹಲ. ಪೀಠದಲ್ಲಿ ಅರ್ಜಿ ವಿಚಾರಣೆ ಇವತ್ತು. ಶಾಂತಿ ಸಭೆಯನ್ನ ಈಗಾಗಲೇ ಸರ್ಕಾರದ ಸಮ್ಮುಖದಲ್ಲಿ ನಡೆಸಲಾಗಿದೆ. ಅದರಲ್ಲಿ ಏನೇನು ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ನೀಡ್ತಾರೆ. ಕಲಬುರಗಿ ಜಿಲ್ಲಾಡಳಿತದ ವರದಿ ಮೇಲೆ ಈಗ ಪೆರೇಡ್ ಭವಿಷ್ಯ ಇದೆ. ಶಾಂತಿ ಸಭೆಯ ಸಂಬಂಧಪಟ್ಟಂತೆ ಕೂಡ ಸರ್ಕಾರ ಮಾಹಿತಿಯನ್ನ ಕೊಡುತ್ತೆ. ಇವತ್ತು ಮಹತ್ವದ ಆದೇಶವನ್ನ ಹೈಕೋರ್ಟ್ ನೀಡಲಿದೆ. ಏನಾಗುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಕುತೂಹಲ ಕೂಡ ಇದೆ. ಇವತ್ತು ಅರ್ಜಿ ವಿಚಾರಣೆಯನ್ನ ನಡೆಸುತ್ತೆ ಹೈಕೋರ್ಟ್. ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಂತಿ ಸಭೆಯನ್ನ ಕೂಡ ನಡೆಸಲಾಗಿದೆ. ಆ ಶಾಂತಿ ಸಭೆಯಲ್ಲಿ ಏನೇನು ನಿರ್ಧಾರಗಳಾದ್ವು, ಏನೇನು ಮಾಹಿತಿಗಳು ಬಂದ್ವು, ಅದರ ಜೊತೆಯಲ್ಲಿ ಯಾವೆಲ್ಲ ಮನವಿಗಳಿದ್ವು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆ ಇಡೀ ವರದಿಯನ್ನ ಇವತ್ತು ನೀಡಲಾಗುತ್ತೆ. ಈ ಪಥಸಂಚಲನದ ಜಟಾಪಟಿಗೆ ತೆರೆ ಬೀಳುತ್ತಾ, ಏನಾಗುತ್ತೆ, ಕೋರ್ಟ್ ಏನಂತ ಆದೇಶವನ್ನ ನೀಡುತ್ತೆ ಅನ್ನುವಂತ ಸಾಕಷ್ಟು ಪ್ರಶ್ನೆಯ ಜೊತೆಗೆ ಇವತ್ತು ಪಥಸಂಚಲನದ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಪೆರೇಡ್ ನಡೆಯುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಹೈಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ಸದ್ಯಕ್ಕಿದೆ. ಸಭೆಯಲ್ಲಂತೂ ಗಲಾಟೆ ಆಯಿತು, ಆದರೆ ಆ ನಂತರದಲ್ಲಿ ಏನಾಗುತ್ತೆ, ಶಾಂತಿ ಸಭೆಯಲ್ಲಿ ಒಂದಷ್ಟು ಗಲಾಟೆಯ ನಂತರದಲ್ಲಿ ಈ ಪಥಸಂಚಲನದ ಚೆಂಡು ಸದ್ಯಕ್ಕೆ ಹೈಕೋರ್ಟ್ ಅಂಗಳದಲ್ಲಿದೆ. ಕಲಬುರಗಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ನಡೆಸಿದ್ರು. ಭಾರಿ ಹೈಡ್ರಾಮಾ ಕೂಡ ಆಯಿತು. ಆರ್ಎಸ್ಎಸ್ ಭೀಮಾರ್ಮಿ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಕೊನೆಯಲ್ಲಿ ಯಾವುದೇ ರೀತಿಯ ಅಂತಿಮ ತೀರ್ಮಾನಕ್ಕೂ ಕೂಡ ಬರೋದಕ್ಕೆ ಸಾಧ್ಯ ಆಗಿಲ್ಲ ಆ ಶಾಂತಿ ಸಭೆಯಲ್ಲಿ. ಹಾಗಾಗಿ ಇವತ್ತು ಹೈಕೋರ್ಟ್ ನೀಡುವಂತ ತೀರ್ಪು ಏನಾಗಿರುತ್ತೆ ಅನ್ನುವಂತ ಪ್ರಶ್ನೆ ಜೊತೆಗೆ ಕುತೂಹಲ ಕೂಡ ಸದ್ಯಕ್ಕಿದೆ. ಕೋರ್ಟ್ ಯಾವ ತೀರ್ಪು ಕೊಡುತ್ತೆ ಅನ್ನುವಂತ ಕುತೂಹಲ. ಪೀಠದಲ್ಲಿ ಅರ್ಜಿ ವಿಚಾರಣೆ ಇವತ್ತು. ಶಾಂತಿ ಸಭೆಯನ್ನ ಈಗಾಗಲೇ ಸರ್ಕಾರದ ಸಮ್ಮುಖದಲ್ಲಿ ನಡೆಸಲಾಗಿದೆ. ಅದರಲ್ಲಿ ಏನೇನು ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ನೀಡ್ತಾರೆ. ಕಲಬುರಗಿ ಜಿಲ್ಲಾಡಳಿತದ ವರದಿ ಮೇಲೆ ಈಗ ಪೆರೇಡ್ ಭವಿಷ್ಯ ಇದೆ.
ಶಾಂತಿ ಸಭೆಯ ಸಂಬಂಧಪಟ್ಟಂತೆ ಕೂಡ ಸರ್ಕಾರ ಮಾಹಿತಿಯನ್ನ ಕೊಡುತ್ತೆ. ಇವತ್ತು ಮಹತ್ವದ ಆದೇಶವನ್ನ ಹೈಕೋರ್ಟ್ ನೀಡಲಿದೆ. ಏನಾಗುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಕುತೂಹಲ ಕೂಡ ಇದೆ. ಇವತ್ತು ಅರ್ಜಿ ವಿಚಾರಣೆಯನ್ನ ನಡೆಸುತ್ತೆ ಹೈಕೋರ್ಟ್. ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಂತಿ ಸಭೆಯನ್ನ ಕೂಡ ನಡೆಸಲಾಗಿದೆ. ಆ ಶಾಂತಿ ಸಭೆಯಲ್ಲಿ ಏನೇನು ನಿರ್ಧಾರಗಳಾದವು, ಏನೇನು ಮಾಹಿತಿಗಳು ಬಂದವು, ಅದರ ಜೊತೆಯಲ್ಲಿ ಯಾವೆಲ್ಲ ಮನವಿಗಳಿದ್ವು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆ ಇಡೀ ವರದಿಯನ್ನ ಇವತ್ತು ನೀಡಲಾಗುತ್ತೆ. ಈ ಪಥಸಂಚಲನದ ಜಟಾಪಟಿಗೆ ತೆರೆ ಬೀಳುತ್ತಾ, ಏನಾಗುತ್ತೆ, ಕೋರ್ಟ್ ಏನಂತ ಆದೇಶವನ್ನ ನೀಡುತ್ತೆ ಅನ್ನುವಂತ ಸಾಕಷ್ಟು ಪ್ರಶ್ನೆಯ ಜೊತೆಗೆ ಇವತ್ತು ಪಥಸಂಚಲನದ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಪರೇಡ್ ನಡೆಯುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ, ಹೈಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ಸದ್ಯಕ್ಕಿದೆ. ಸಭೆಯಲ್ಲಂತೂ ಗಲಾಟೆ ಆಯಿತು, ಆದರೆ ಆ ನಂತರದಲ್ಲಿ ಏನಾಗುತ್ತೆ, ಶಾಂತಿ ಸಭೆಯಲ್ಲಿ ಒಂದಷ್ಟು ಗಲಾಟೆಯ ನಂತರದಲ್ಲಿ ಈ ಪಥಸಂಚಲನದ ಚೆಂಡು ಸದ್ಯಕ್ಕೆ ಹೈಕೋರ್ಟ್ ಅಂಗಳದಲ್ಲಿದೆ. ಕಲಬುರಗಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ನಡೆಸಿದ್ರು. ಭಾರಿ ಹೈಡ್ರಾಮಾ ಕೂಡ ಆಯಿತು. ಆರ್ಎಸ್ಎಸ್ ಭೀಮಾರ್ಮಿ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಕೊನೆಯಲ್ಲಿ ಯಾವುದೇ ರೀತಿಯ ಅಂತಿಮ ತೀರ್ಮಾನಕ್ಕೂ ಕೂಡ ಬರೋದಕ್ಕೆ ಸಾಧ್ಯ ಆಗಿಲ್ಲ ಆ ಶಾಂತಿ ಸಭೆಯಲ್ಲಿ. ಹಾಗಾಗಿ ಇವತ್ತು ಹೈಕೋರ್ಟ್ ನೀಡುವಂತ ತೀರ್ಪು ಏನಾಗಿರುತ್ತೆ ಅನ್ನುವಂತ ಪ್ರಶ್ನೆ ಜೊತೆಗೆ ಕುತೂಹಲ ಕೂಡ ಸದ್ಯಕ್ಕಿದೆ. ಕೋರ್ಟ್ ಯಾವ ತೀರ್ಪು ಕೊಡುತ್ತೆ ಅನ್ನುವಂತ ಕುತೂಹಲ. ಪೀಠದಲ್ಲಿ ಅರ್ಜಿ ವಿಚಾರಣೆ ಇವತ್ತು. ಶಾಂತಿ ಸಭೆಯನ್ನ ಈಗಾಗಲೇ ಸರ್ಕಾರದ ಸಮ್ಮುಖದಲ್ಲಿ ನಡೆಸಲಾಗಿದೆ. ಅದರಲ್ಲಿ ಏನೇನು ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ನೀಡ್ತಾರೆ. ಕಲಬುರಗಿ ಜಿಲ್ಲಾಡಳಿತದ ವರದಿ ಮೇಲೆ ಈಗ ಪೆರೇಡ್ ಭವಿಷ್ಯ ಇದೆ. ಶಾಂತಿ ಸಭೆಯ ಸಂಬಂಧಪಟ್ಟಂತೆ ಕೂಡ ಸರ್ಕಾರ ಮಾಹಿತಿಯನ್ನ ಕೊಡುತ್ತೆ. ಇವತ್ತು ಮಹತ್ವದ ಆದೇಶವನ್ನ ಹೈಕೋರ್ಟ್ ನೀಡಲಿದೆ. ಏನಾಗುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಕುತೂಹಲ ಕೂಡ ಇದೆ. ಇವತ್ತು ಅರ್ಜಿ ವಿಚಾರಣೆಯನ್ನ ನಡೆಸುತ್ತೆ ಹೈಕೋರ್ಟ್. ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಂತಿ ಸಭೆಯನ್ನ ಕೂಡ ನಡೆಸಲಾಗಿದೆ. ಆ ಶಾಂತಿ ಸಭೆಯಲ್ಲಿ ಏನೇನು ನಿರ್ಧಾರಗಳಾದವು, ಏನೇನು ಮಾಹಿತಿಗಳು ಬಂದವು, ಅದರ ಜೊತೆಯಲ್ಲಿ ಯಾವೆಲ್ಲ ಮನವಿಗಳಿದ್ವು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆ ಇಡೀ ವರದಿಯನ್ನ ಇವತ್ತು ನೀಡಲಾಗುತ್ತೆ. ಈ ಪಥಸಂಚಲನದ ಜಟಾಪಟಿಗೆ ತೆರೆ ಬೀಳುತ್ತಾ, ಏನಾಗುತ್ತೆ, ಕೋರ್ಟ್ ಏನಂತ ಆದೇಶವನ್ನ ನೀಡುತ್ತೆ ಅನ್ನುವಂತ ಸಾಕಷ್ಟು ಪ್ರಶ್ನೆಯ ಜೊತೆಗೆ ಇವತ್ತು ಪಥಸಂಚಲನದ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಪರೇಡ್ ನಡೆಯುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ, ಹೈಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ಸದ್ಯಕ್ಕಿದೆ. ಸಭೆಯಲ್ಲಂತೂ ಗಲಾಟೆ ಆಯಿತು, ಆದರೆ ಆ ನಂತರದಲ್ಲಿ ಏನಾಗುತ್ತೆ, ಶಾಂತಿ ಸಭೆಯಲ್ಲಿ ಒಂದಷ್ಟು ಗಲಾಟೆಯ ನಂತರದಲ್ಲಿ ಈ ಪಥಸಂಚಲನದ ಚೆಂಡು ಸದ್ಯಕ್ಕೆ ಹೈಕೋರ್ಟ್ ಅಂಗಳದಲ್ಲಿದೆ. ಕಲಬುರಗಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ನಡೆಸಿದ್ರು. ಭಾರಿ ಹೈಡ್ರಾಮಾ ಕೂಡ ಆಯಿತು. ಆರ್ಎಸ್ಎಸ್ ಭೀಮಾರ್ಮಿ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಕೊನೆಯಲ್ಲಿ ಯಾವುದೇ ರೀತಿಯ ಅಂತಿಮ ತೀರ್ಮಾನಕ್ಕೂ ಕೂಡ ಬರೋದಕ್ಕೆ ಸಾಧ್ಯ ಆಗಿಲ್ಲ ಆ ಶಾಂತಿ ಸಭೆಯಲ್ಲಿ. ಹಾಗಾಗಿ ಇವತ್ತು ಹೈಕೋರ್ಟ್ ನೀಡುವಂತ ತೀರ್ಪು ಏನಾಗಿರುತ್ತೆ ಅನ್ನುವಂತ ಪ್ರಶ್ನೆ ಜೊತೆಗೆ ಕುತೂಹಲ ಕೂಡ ಸದ್ಯಕ್ಕಿದೆ. ಕೋರ್ಟ್ ಯಾವ ತೀರ್ಪು ಕೊಡುತ್ತೆ ಅನ್ನುವಂತ ಕುತೂಹಲ.